ಊರಿಂದ ಕಾಸು ಮಾಡ್ಕೊಂಡು ಬಂದ್ವಿ. ಓಕೆ, ಒಂದು ಸ್ನೇಕ್ ಹೆಡ್ ಹೊಡೆದೆ. ಟೈಮಿಂಗು ನೀರು ಜಾಸ್ತಿ ಆಗಿಬಿಟ್ಟಿದೆ. ಸೊ ನೈಟ್ ಫಿಶಿಂಗ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದೆ. ನಿಮ್ಗೊಂದು ತೋರಿಸ್ಕೊಡ್ತೀನಿ ಬನ್ನಿ. ಅಲ್ಲೊಂದು ಕ್ರೊಕೊಡೈಲ್ ಇದೆ, ನಿಮಗೆ ಝೂಮ್ ಮಾಡಿ ತೋರಿಸ್ಕೊಡ್ತೀನಿ. ಆ ಕಲ್ ಮೇಲಿದೆ, ಕಾಣ್ತಾ ಇದೆಯಾ? ಸೊ ಕ್ರೊಕೊಡೈಲ್ ಗೈಸ್, ಒಂದು 7 ಫೀಟ್ ತನಕ ಇರುತ್ತೆ, ಹೆವಿ ಸೈಜು. ಫುಲ್ಲು ಕ್ರೊಕೊಡೈಲ್ ಏರಿಯಾ. ಅದು ದೂರದಿಂದ ಕಲ್ ಥರ ಇದೆ. ನಮ್ಮ ಬ್ರದರು ನಮ್ಮನ್ನ ತೋರಿಸ್ಕೊಟ್ರು, ಅಲ್ಲಿ ನೋಡು ಮೊಸಳೆ ಅಂತ. ಇಲ್ಲಿ ಮೊಸಳೆ ನೋಡೋದು ಇವ್ರಿಗೆ ಆವಾಗವಾಗ ನೋಡ್ತಾ ಇರ್ತಾರೆ. ಆದರೆ ನಮ್ಮ ಜಾಗದಲ್ಲಿ ಬಂದುಬಿಟ್ಟು ಮೊಸಳೆ ಎಲ್ಲ ಒಂದು ಕಡೆ ಇರುತ್ತೆ. ಓಕೆ, ಸೊ ಈಗ ನೀರಿಗೆ ಎಳಿಯೋದು ಬೇಡ. ಸೊ ಶೋರಿಂದನೇ ಕಾಸು ಮಾಡೋಣ. ಓಕೆ, ಹೆಂಗೆ ಮಲಗಿದೆ ನೋಡಿ. ಬನ್ನಿ ಬೇರೆ ಕಡೆ ಹೋಗೋಣ. ಹೋಗ್ತಾ ಇದೆಯಾ? ಎಲ್ಲಿ ಹೋಗ್ತಾಯ್ತಾ? ಹೋಯ್ತಾ ಗೈಸ್? ಬಾಯಿ ಓಪನ್ ಮಾಡಿದೆ ನೋಡಿ, ಯಾವುದೋ ಇನ್ನೊಂದು ಬಂದಿದೆ. ಹಾಂ ಗೈಸ್, ಆಟ್ರ್ ಬಂದು ಅದನ್ನು ಡಿಸ್ಟರ್ಬ್ ಮಾಡ್ತಾಯಿದೆ. ಗೈಸ್ ಇನ್ನೊಂದು ಬರ್ತಾಯಿದೆ, ಕಚ್ಬಿಡ್ತು. ಸೊ ಆಟ್ರು ಬಂದುಬಿಟ್ಟು ಅದನ್ನು ಡಿಸ್ಟರ್ಬ್ ಮಾಡ್ತಾಯಿದೆ. ಆ ಚಿಕ್ಕದು ಆಟ್ರು ಆ ಮೊಸಳೆನ ಹೆಂಗೆ ಕಚ್ತಾ ಇದೆ ನೋಡಿ. ಸೊ ಆಟ್ರಿಗೆ ಅಷ್ಟು ಪವರ್ ನೋಡಿ ಗೈಸ್. ಒಂದು ಮೊಸಳೆನ ಚೇಸ್ ಮಾಡಿದೆ, ಅದು ಒಂದು ಓಡೋಯ್ತು ಕೆಳಗಡೆ. ಆಟ್ರು ಬಂದು ಇನ್ನೊಂದು ಮೊಸಳೆನ ಕಚ್ಚಿದೆ. ಆಗ ಇದು ಸ್ವಲ್ಪ ಮೂವ್ಮೆಂಟ್ ಕೊಟ್ಟಿದೆ, ಇದು ಹಂಗೆ ನಿಲ್ಕೊಂಡಿದೆ. ಇನ್ನೊಂದು ಮೊಸಳೆ ಎಲ್ಲೋಗಿತ್ತು ಅಂತ ಗೊತ್ತಿಲ್ಲ ಗೈಸ್. 2 ಮೊಸಳೆ, ಒಂದು ಆಟರು ಮೊಸಳೆ ಬಾಲ್ನ, ಇನ್ನೊಂದು ಮೊಸಳೆ ಬರ್ತಾಯಿತ್ತು. ಸೊ ಅಲ್ಲಿ ಆ ಆಟ್ರು ಬಂದು ಆ ಮೊಸಳೆ ಬಾಲ್ನ ಕಚ್ಚಿದೆಲ್ಲ. ಸೊ ಅದು ಓಡೋಯ್ತು. ಅದು ಓಡೋಕ್ಕಷ್ಟರಲ್ಲಿ ಇದು ಸ್ವಲ್ಪ ಮೂವ್ಮೆಂಟ್ ಕೊಡ್ತು, ಅದಕ್ಕೆ ನಿಮಗೆ ಕ್ಲೀನಾಗಿ ಕಾಣಿದೆ. ಓಕೆ, ಸೊ ಅದು ಅಲ್ಲೇ ಇರಲಿ, ನಾವು ಹೋಗಿ ಬೇರೆ ಕಡೆ ಫಿಶಿಂಗ್ ಮಾಡೋಣ. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಟೋಟಲ್ ಇದು ತುಂಗಭದ್ರಾ ನದಿ ತಾನೇ? ಸೊ ತುಂಗಭದ್ರಾ ನದಿಯಲ್ಲಿ ಫಿಶಿಂಗ್ ನಡೀತಾ ಇದೆ. ಸೊ ತುಂಬ ಜನ ಫಾಲೋವರ್ಸ್ನ ಮೀಟ್ ಮಾಡಿದೆ, ಸಂತೋಷ ಆಯಿತು. ಅಲ್ಲಿರಿ ಶಟ್. ಇಲ್ಲಿ ಸ್ನೇಕ್ ಹೆಡ್ ಇತ್ತು. ಸೊ ಸ್ನೇಕ್ ಹೆಡ್ ಇಲ್ಲಿತ್ತು, ಇಲ್ಲಿಂದ ಗಾಬರಿ ಆಗಿ ಅಲ್ಲೋಯ್ತು. ಸೊ ಒಂದು ಒಳ್ಳೆ ಚಾನ್ಸ್ ಮಿಸ್ ಮಾಡಿಬಿಟ್ಟೆ. ಪರವಾಗಿಲ್ಲ, ನನಗೆ ತುಂಬ ಕೈ ನೋಗ್ತಾ ಇದೆ ಗೈಸ್. ಕಾಸ್ಟಿಂಗ್ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ. ಹಿಂಗೆ ಮಾಡ್ತೀನಲ್ಲ, ಟ್ವಿಸ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಆ ನೋವು ಹೆಂಗೆ ಬಂತಂತಾನೆ ಗೊತ್ತಿಲ್ಲ. ಆ ಫಿಶಿಂಗ್ ಮುಗಿಸ್ಕೊಂಡು ಬಂದೆ, ನೈಟ್ ಚೆನ್ನಾಗಿ ಮಲಗಿದೆ. ನೈಟ್ ಬರೋವಾಗ ಸ್ಟಾರ್ಟ್ ಆಯಿತು ಸೇರಿ. ಅಷ್ಟೇ ಅದು. ಕೈ ಆಗ್ತಾ ಇಲ್ಲ ನನಗೆ. ಹಾಂ, ಹೌದು. ಫುಲ್ಲು ಕಾಡು ಒಳಗಡೆ ಬಂದ್ಬಿಟ್ಟಿದೆ ಈಗ. ಇದರ ಒಳಗಡೆನಾ? ಹೆಂಗಿದೆ ಗೊತ್ತಾ? ಹಿಡನ್ ಸ್ಪಾಟ್. ಸೊ ಗೈಸ್, ಇದು ಹಿಡನ್ ಸ್ಪಾಟು. ಆ ಮೂಲೆಯಲ್ಲಿ ಹಾಕಿ, ನೀವು ಹಾಕಿ. ಇಲ್ಲ, ನೀವು ಹಾಕಿ. ಅಲ್ಲೇನಾ?
ಎಷ್ಟು ದೊಡ್ಡದಿದೆಯೋ ಅದಷ್ಟು ಸುತ್ತಬಿಟ್ಟಿದ್ದೀನಿ. ಆಟರ್ಗೂ ಕ್ರಾಕೊಡೈಲ್ಗೂ ಫೈಟು, ತುಂಬ ಕ್ರಾಕೊಡೈಲ್ಸ್ ನೋಡಿದೆ, ಆಗ ಕ್ರಾಕೊಡೈಲ್ ಫೈಟು. ಸೊ ಇವತ್ತು ದಿನ ಪೂರ್ತಿ ಇವತ್ತು ನೈಟ್ ಫಿಶಿಂಗ್ ಮಾಡೋಣ ಅಂತ ಹೇಳಿದ್ದೀನಿ. ಎಕ್ಸ್ಪ್ಲೋರಿಂಗ್ ಆಯಿತು, ಯಾಕಂದರೆ ನೈಟಲ್ಲಿ ಏನು ಸಿಗುತ್ತೆ ಅಂತ ನೋಡೋಣ. ನೈಟ್ ಫಿಶಿಂಗ್ ಮಾಡೋಣ ಅಂತ. ನಮ್ಮ ನೈಟ್ ಫಿಶಿಂಗ್ ಮಾಡಿ ತುಂಬ ದಿನ ಆಯಿತು. ಸೊ ನಮ್ಮ ಕಡೆ ಮಾಡೋಕ್ಕಾಗೋದಿಲ್ಲ, ಹೋದರೆ ಊರಿಗೆ ಹೋಗಬೇಕು. ಸೊ ಸ್ನೇಕ್ ಹೆಡ್ಸು ಸ್ಪಾಟ್ಸು ಎಲ್ಲ ನೋಡಿದ್ದೀನಿ. ಸೊ ಆ ಸ್ಪಾಟ್ಸಲ್ಲಿ ಯಾವುದಾದ್ರೂ ಒಂದು ಮೀನು ಸಿಕ್ಕೇ ಸಿಗುತ್ತೆ. ಪಾಪ ಅಣ್ಣವ್ರು ಬೇರೆ ಫುಲ್ಲು ಆ ಗಿಡ ತೊಗೊಂಡೋಗ್ತಾರೆ, ತೋರಿಸ್ಕೊಡ್ತೀನಿ. ನೈಟು ಇಲ್ಲೇ ಸ್ಟೇ ಮಾಡ್ತೀನಿ, ಬೆಳಗ್ಗೆ ಸ್ನೇಕ್ ಹೆಡ್ಸ್ಗೆ ಹೋಗ್ತೀನಿ. ಓಕೆ, ಹೋಗೋಣ ನದಿ ಹತ್ರನೇ. ಓಕೆ, ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಆಗ್ತಾಯಿದೆ. ಪಾಪ ಅಣ್ಣವ್ರು ಬೇರೆ ಫುಲ್ಲು ಆ ಗಿಡ ತೊಗೊಂಡೋಗ್ತಾರೆ, ತೋರಿಸ್ಕೊಡ್ತೀನಿ ನೋಡಿ. ಸೊ ನನ್ನ ಕೈಯಲ್ಲಿ ಎತ್ತಕ್ಕಾಗ್ತಾಯಿಲ್ಲ, ಒಂದು ಸೈಡು ಲೆಫ್ಟ್ ಹ್ಯಾಂಡು ಅಷ್ಟು ನೋವು ಬರ್ತಾಯಿದೆ. ಪೂರ್ತಿ ಕಂಟ್ರೋಲ್ ಮಾಡಿದ್ದೀನಿ ಗೈಸ್. ಅದು ಹೆಂಗೆ ಆ ಥರ ನೋವು ಬಂದಿದೆ ಅಂತ ಗೊತ್ತಿಲ್ಲ. ಸೊ ರಾಡು ಎತ್ತಕ್ಕೂ ಕಷ್ಟ. ಸೊ ಎಲ್ಲಿ ಬಿದ್ದೆ, ಎಲ್ಲಿ ಏನಾಯ್ತು ಅಂತಲೇ ಗೊತ್ತಿಲ್ಲ. ಬಿದ್ದಿದ್ದ ಟೈಮಲ್ಲಿ ಏನು ನೋವೇ ಇಲ್ಲ ಗೈಸ್. 2 ದಿನ ಆದಮೇಲೆ ಸಿಕ್ಕಾಪಟ್ಟೆ ನೋವು. ಸೊ ಕಾಸು ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ. ಸೊ ನೈಟ್ಗೆ ಏನು ಸಿಗುತ್ತಂತ ನೋಡೋಣ. ಸೊ ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ, ತೋರಿಸ್ಕೊಡ್ತೀನಿ. ಸೊ ಎಲ್ಲರಲ್ಲಿದ್ದಾರೆ. ಓಕೆ, ಸೊ ಗೈಸ್ ಇಂಜೆಕ್ಷನ್ ಹಾಕಿದ್ದಾರೆ. ಟ್ಯಾಬ್ಲೆಟ್ಸ್ ಅಲ್ಲಿ ಕೇಸ್ಕೊಂಡ ಸೊ ಗೈಸ್ ಇಂಜೆಕ್ಷನ್ ಹಾಕ್ಕೊಂಡೆ, ಚಿಕ್ಕ ಕ್ಲಿನಿಕ್ಕು ಒಳಗಡೆ ಹಾಕಿದ್ದಾರೆ. ಸಖತ್ ಪೈನು. ಸೊ ಇಂಜೆಕ್ಷನ್ ಆಯಿತು, ಹೋಗಿ ಫಿಶಿಂಗ್ ಕಂಟಿನ್ಯೂ ಮಾಡ್ತೀನಿ. ನೈಟು ಬೈಟ್ ಫಿಶಿಂಗಲ್ಲಿ ಏನು ಸಿಗುತ್ತೆ ಅಂತ ನೋಡೋಣ. ಓಕೆ, ಸಖತ್ ಪೈನ್ ಇದೆ, ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಪೈನು. ಸೊ ಇವತ್ತು ಫಿಶಿಂಗ್ ಪರ್ಫಾರ್ಮೆನ್ಸು ಸ್ವಲ್ಪ ವೀಕ್ ಆಗಿಬಿಡ್ತು. ಸೊ ಒಂದು ಕಡೆ ಕಾಸು ಮಾಡಿದ್ರೆ ಇನ್ನೊಂದು ಕಡೆ ಹೋಗ್ತಾಯಿದೆ. ಸೊ ಕೈ ಹಿಂಗೆ ಮಾಡೋಕ್ಕಾಗ್ತಾಯಿಲ್ಲ, ಊದ್ಕೊಂಡಿದೆ ಶೋಲ್ಡ್ರು. ಸೊ ಬೆಳಗ್ಗೆ ಒಂದು ಸ್ನೇಕ್ ಹೆಡ್ ಹೊಡೆದಿದ್ದು ಸಿಕ್ಕಿದೆ, ಇದ್ರ ಮೇಲೆ ಏನೂ ಆಗಲಿಲ್ಲ. ಓಕೆ, ಸೊ ಈಗ ಒಂದು ಕೆಜಿ ಚಿಕನ್ ತಗೊಂಡು, ಚಿಕನು ರೈಸು ಆ ಫಿಶ್ ಇದೆ, ಅದನ್ನು ಮಾಡಿಕೊಂಡು ಚೆನ್ನಾಗಿ ಊಟ ಮಾಡಿ ಟ್ಯಾಬ್ಲೆಟ್ ಹಾಕ್ಕೊತೀನಿ. ಗೈಸ್ ಕ್ರ್ಯಾಬ್ದು ಇದು ನೋಡಿ ಗೈಸ್, ಎಷ್ಟು ದೊಡ್ಡದಾಗಿದೆ. ಹಿಂಗೆ ತೋರಿಸ್ಬೇಕು ನಿಮಗೆ, ನೋಡಿದ್ರಾ ಸಖತ್ತಾಗಿದೆ ಸೈಜು. ಗೈಸ್ ಇಲ್ಲಿ ಅಡುಗೆ ರೆಡಿ ಆಗ್ತಾಯಿದೆ. ಸೊ ಬೆಂಕಿ ಹಚ್ತಾ ಇದ್ದಾರೆ. ರೈಸ್ ಆಯ್ತಾನ? ಓಕೆ, ರೈಸ್ ಆಗಿದೆ. ಆಗ ಚಿಕನ್ ಇದೆ, 1-2 ಫಿಶ್ ಇದೆ. ಅಣ್ಣವರು ಎಲ್ಲ ರೆಡಿ ಮಾಡಿ ಇಕ್ಕಿದ್ದಾರೆ, ರಾಡ್ಸ್ ಎಲ್ಲ. ಒಬ್ಬರು ಇಲ್ಲಿದ್ದಾರೆ. ಓಕೆ, 2 ರಾಡಲ್ಲಿ ಇದು ಚಿಕನ್ ವೇಸ್ಟೇಜ್ ಹಾಕಿದ್ದಾರೆ. ಸೊ ಈಗ ಹೋಗಿ ಇಂಜೆಕ್ಷನ್ ಹಾಕ್ಕೊಂಡು ಬಂದೆಲ್ಲ, ಕೈ ಸ್ವಲ್ಪ ಪರವಾಗಿಲ್ಲ ಗೈಸ್. ಕುಕ್ಕಿಂಗ್ ಮಾಡೋವಾಗ ಹಂಗಂಗೆ ನಿಮ್ಗೆ ತೋರಿಸ್ಕೊಡ್ತೀನಿ. ಮಸಾಲೆ ಇದು ಮಸ್ತ್ ತಗೋಬೇಕಂತ ಇಲ್ಲಿ ನೋಡಿ ಎಣ್ಣೆ ಸಾಕು ಅಲ್ಲಿ ಬರೀ ಎಣ್ಣೆ ಕಾಂತ ಬಿಡುತ್ತೆ ಎಲ್ಲ ಅದು ಮತ್ತೊಂದು ಯಾವ್ದು ಹೊಡೆದಿದ್ದಲ್ಲ ಪಂಕಜ್ ಅದೇ ಇವರಿಗೆ ಗೊತ್ತು ನೋಡೋದು ಪಂಕಜ್ ಅವರು ಹೊಡೆದಾರ ಅಲ್ಲ ಅದು ನೋಡೋಣ ಹಾಂ ಪಂಕಜ್ ಇಲ್ಲೇ ಬಂದಿದೆ ಏನು ಹೊಡೆದಿದ್ದೆ ಇಲ್ಲ ಅಲ್ಲೇ ಬರಲಿಲ್ಲ ಮಕ್ಕಂದಿದ್ದೀವಿ ಸ್ನೇಕ್ ಹೆಡ್ಡು ಬೆಳಗ್ಗೆ ಹೊಡೆದಿದ್ದು ಹಂಗೆ ಬೆಂಕಿನಲ್ಲಿ ಹಾಕ್ಬಿಟ್ಟಿದ್ದಾರೆ, ಸುಡ್ತಾ ಇದೆ ಸಾಕದಾಗಿ. ಸೊ ಎಲ್ಲ ನಮ್ಮ ಬಾಸು ರೆಡಿ ಮಾಡ್ತಾ ಇದ್ದಾರೆ. ಆಮೇಲೆ ರೈಸ್ ಇದೆ, ಇದು ಚಿಕನ್ ಕರಿ.
ಆಹಾ ಗಮ ಗಮಾತ ನಂಬರ್ ಹಾಕತ್ ಹೇಳ್ಬಿಡ್ತೀನಿ ಅವರೆಲ್ಲ ಹೋಗಿದ್ದಾರೆ. ಯಾರು ಹೊಡಿಯೋದು ಇವತ್ತು ಮೀನು? ಎಲ್ಲಾರು ಒಂದು ನೋಡ್ಬೋದು. ಡೋರ್ ಎತ್ಬೋದು ಮಳೆಯಲ್ಲಿ ಬಹಳ ಡೋರ್ಗೆ ಅಲ್ಲಿ ಎಲ್ಲ ರೆಡಿ ಆಗ್ತಾ ಇದೆ. ಒಂದು ಪ್ಲೇಟ್ ಕೊಡು. ಓಕೆ, ಸ್ವಲ್ಪ ಹೊತ್ತು ಅಲ್ಲಿದ್ದ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಸೊ ಫಸ್ಟು ಊಟ ಗೀಟ ಮಾಡಿಕೊಂಡು ಆಮೇಲೆ ಬೈಟ್ ಫಿಶಿಂಗ್ ಸ್ಟಾರ್ಟ್ ಮಾಡೋದು. ಸೊ ಏನೇನೋ ಪ್ಲ್ಯಾನ್ ನಡೀತಾ ಇದೆ, ಅದು ವೀಡಿಯೋನೆಲ್ಲ ಹಂಗೆ ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ಕೈ ಸ್ವಲ್ಪ ಪರವಾಗಿಲ್ಲ ಇಂಜೆಕ್ಷನ್ ಹಾಕಿದ್ರಿಂದ. ಗೈಸ್ ರೈಸ್ ಆಗಿದೆ, ಚಿಕನ್ ಕರಿ ಆಗಿದೆ, ಹಂಗೆ ಓಪನ್ ಮಾಡ್ಕೊಳ್ಳಿ. ಚಿಕನ್ ಕರಿ ರೈಸು. ಓಕೆ, ಹಂಗೆ ಹಂಗೆ ಹಾಕಿ, ಒಬ್ಬೊಬ್ಬರಿಗೆ ಹಾಕಿ. ಹಾಂ ಹಾಂ ಸಾಕು ಬೇಕಾದ್ರೆ ಹಾಕ್ಕೊತೀನಿ. ಸೊ ಗೈಸ್ ಅದು ನನಗೆ ನಮ್ಮ ಕುಕ್ಕು ಏನೋ ಸಪ್ರೇಟಾಗಿ ಸ್ಪೆಷಲಾಗಿ ಮಾಡಿದ್ದಾರೆ. ಬನ್ನಿ ಆಯ್ತಾ, ನೀವು ಬಂದ್ಬಿಟ್ರಿ. ನಾನು ಬರ್ತೀನಿ. ಸೊ ನೀವೇನು ಮೊಸರು ಹಾಂ ಓಕೆ, ಅದು ಮೆಣಸಿನ್ಕಾಯ, ಇದು ಚಿಲ್ಲಿ ಪೌಡ್ರಾ? ಹಾಂ, ಬೇರೆ ಲೆವೆಲ್. ದೈಪುರಿ ಥರ ಆಯ್ತದ. ದೈಪುರಿ, ಎಸ್. ಸೊ ಹೆಂಗಿದೆ ಟೇಸ್ಟು? ಸಖತ್ತಾಗಿದೆ, ಫಸ್ಟ್ ಕ್ಲಾಸ್, ತುಂಬಾ ಚೆನ್ನಾಗಿದೆ. ನಾನು ಅಣ್ಣ ಈ ವಿಡಿಯೋ ಪೋಸ್ಟ್ ಮಾಡು. ಅಲ್ಲ ಬಾಬಾ, ಈ ವಿಡಿಯೋ ಪೋಸ್ಟ್ ಮಾಡ್ಲಿ, ನಾವು 3 ಜನ ನೋಡೋಣ ಗೊತ್ತಾ. ಪ್ಲೀಸ್ ಸೆಂಡ್ ಮಹದೇವಪ್ಪಸ್ ಕಾಂಟ್ಯಾಕ್ಟ್. ಟೇಸ್ಟ್ ಮಾಡ್ತೀನಿ ಇವಾಗ. ಆಹಾ, ಎಷ್ಟು ದುಡ್ಡು ಕೊಟ್ಟರು ಈ ಥರ ಸಿಗೋದಿಲ್ಲ. ಓಕೆ, ಇದು ಫಿನಿಶ್ ಮಾಡಿಬಿಟ್ಟು ಫಿಶಿಂಗ್ ಕಂಟಿನ್ಯೂ ಮಾಡ್ತೀವಿ. ಹಾಂ ಓಕೆನಾ? ಓಕೆ ಗೈಸ್, ಸಕ್ಕತ್ತಾಗಿದೆ ಟೇಸ್ಟು. ಚಿಕನ್ ವೇಸ್ಟೇಜ್ ಹಾಕಿ ಈಗ ನೈಟ್ ಫಿಶಿಂಗ್ ಕೂತಿದ್ದೀವಿ. ಇನ್ನೂ ಏನೂ ಬಿದ್ದಿಲ್ಲ, ಬಿದ್ದರೆ ಸಂತೋಷನೇ. ಬೆಳಗಿಂದ ಸುತ್ತಿ ಬೇಜಾರಾಗ ಬಾಸು ಅವರು. ಸೊ ಅವರೊಂದು ರಾಡು ಇಟ್ಕೊಂಡಿದ್ದಾರೆ, ಇಲ್ಲೊಂದು ರಾಡು, ಇದೊಂದು ರಾಡು. ಹಾಂ, ಆ ಥರ ಮಾಡಿದ್ರೇ ಕರೆಕ್ಟ್ ಆಗಿರುತ್ತೆ. ನೀವು ಕಾಣಕತ್ತೀರಿ. ಸೊ ಗೈಸ್, ನೈಟ್ ಫಿಶಿಂಗ್ ಮಾಡೋವಾಗ ಫಸ್ಟ್ ಶಾಟ್ ಬಿದ್ದಿದೆ. ಬರ್ತಾ ಇದೆ ಮೇಲೆ ಆಗ್ತಿದೆ. ಅದನ್ನ ಕೆಳಗೆ ಸರ್, ಇನ್ನೊಂದು ಸ್ವಲ್ಪ ಕೆಳಗೆ ಸರ್. ಅಷ್ಟೇ ಸರ್. ಅಲ್ಲಿ ಲೈಟ್ ಹೊಡೀರಿ. ಅಲ್ಲಿ ಇಲ್ಲೇ ಈ ದಾರ ಎಲ್ಲಿ ಹೋಗಿದೆ? ಲೈಟ್ ನೋಡಿ, ಹಾಲ ಇದೆಯಾ ಅಲ್ಲಿ? ಬಂತು ಹೇಳಿ ನಿಂದ ಚಿಕನ್ ಹೇಳಿ ನೀನು ನಿಂದನೇ ಆದ ಚಿಕನ್ ಹೇಳಿ ಬಂತು ನೋಡ. ನೋಡಿ ಎಲ್ಲ ಒಂದ್ರಾಗ ಸಿಕ್ಕೊಂಡ್ರೆ ಬರ್ರಿ ಸಿಕ್ಕೊಂತ ಲೈನು ಇಲ್ಲ ಯಾವಾಗ ಸರಿ. ಸೊ ಗೈಸ್, ಫಸ್ಟ್ ವಾಲ್ಗೋ. ಓಕೆ, ನೈಟ್ ಫಿಶಿಂಗಲ್ಲಿ ಬಾಯಿ ನೋಡಿ ಯಾವ ಥರ ಇದೆ. 1.5 kg. 1.5 kg ಬರ್ಬೋದಲ್ಲ ನಿಮ್ಮ ಇದಕ್ಕೆ? 2 kg ವೆಯ್ಟ್ ಇದೆ ಈಗ. ಓಕೆ. ಸೊ ಗೈಸ್, ಬೆಳಗಿಂದ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಮೀನು ಇಲ್ಲದೆ ಒಂದೇ ಒಂದು ಮೀನು ಹೊಡೆದು, ಆದರೆ ತುಂಬ ಜಾಗ ಬಂದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿ. ಓಕೆ, ನಾಳೆ ಖಂಡಿತ ಒಂದು ಬುಲ್ಲು ಹೊಡಿತೀನಿ. ಓಕೆ, ಸೊ ನೈಟ್ ಫಿಶಿಂಗಲ್ಲಿ ಫಸ್ಟ್ ಕ್ಯಾಚು. ಇದ್ರ ಮೇಲೆ ಏನು ಸಿಗುತ್ತೆ ಅಂತ ನೋಡೋಣ. ಈಗ ಅಲ್ಲಿಂದ ಬಂದುಬಿಟ್ವಿ. ಓಕೆ, ಮಳೆ ಬರೋಂಗಿದೆ. ಇಲ್ಲಿ ನಿಲ್ಲಕ್ಕೂ ಜಾಗ ಇಲ್ಲ, ರಿಸ್ಕ್ ಬೇಡ. ಕ್ಯಾಮ್ರಾ ಇದೆ, ಬ್ಯಾಟ್ರೀಸ್ ಇದೆ, ಒಂದು ಮೀನು ಸಿಕ್ತು ಅಷ್ಟೇ. ಗೇಮ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಮಳೆ. ಅದು ಚಿಕ್ಕ ಬೈಟ್ಸ್ ಎಲ್ಲ ಸಿಗ್ತಾಯಿತ್ತು. ಹೆಂಗೆ ಹಂಗಲ್ಲ ಅಂತ, ಹಿಂಗೆ ನೀರಿದೆ ಅಂತ. ಸೊ ಲಾಸ್ಟ್ ಹೇಳ್ತಿದ್ಲಿ, ಮುಂದ್ಗಡೆ ಕಾಣ್ತಾ ಇಲ್ಲ ಗೈಸ್. ನೈಟ್ ಫಿಶಿಂಗಲ್ಲಿ ಒಂದು ಸಿಗೋಷ್ಟರಲ್ಲಿ ಲೈಟಾಗಿ ಮಳೆ. ಯಾಕಂದರೆ ಇಲ್ಲಿ ನಿಲ್ಲಕ್ಕೂ ಜಾಗ ಇಲ್ಲ, ಏನೂ ಮಾಡೋಕ್ಕೂ ಜಾಗ ಇಲ್ಲ ಇಲ್ಲಿ. ಓಕೆ, ಮುಂದೆ ಬರ್ತಾಯಿದ್ದಾರೆ.
ಗೈಸ್ ಈಗ ಮಳೆ ಬರಂಗಿತ್ತು. ಓಕೆ, ಈಗ ಮಳೆ ಸ್ಟಾಪ್ ಆಗಿದೆ. ಸೊ ಇಲ್ಲಿ ನೋಡಿದ್ರೆ ಇಲ್ಲೇ ಫುಲ್ ಮಲಗೋದು. ಓಕೆ, ಕಲ್ ಮೇಲೆ. ಓಕೆ, ಒಬ್ಬರು ಸೆಟ್ಲಾಗಿದ್ದಾರೆ, ಅವರಲ್ಲಿ ಮಲಗ್ತಾರೆ. ಸೊ ನಾನು ಇಲ್ಲಿ ರೋಲಪ್ ಹಾಕ್ತೀನಿ. ಸೊ ನಾಳೆ ಬೆಳಗ್ಗೆ ಏನಾಗುತ್ತೆ ಅಂತ ನೋಡೋಣ. ಓಕೆ, ತುಂಬ ಟಯರ್ಡ್ ಆಗಿದೆ. ರೆಡ್ಡಿನವ್ರ ತಮ್ಮನ ಅಲ್ಲಿ ಮದುವೆ ಮಾಡ್ಕೊಂಡು ಬೆಂಗಳೂರಾಗ ಗುಡ್ ನೈಟ್. ಒಂದೇ ತಾಯಿನ ಬೆಂಗಳೂರಾಗ